ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಜಾತಿ ಗಣತಿ ಸಾಕಷ್ಟು ವಿರೋಧದ ನಡುವೆ ಸಾಕಷ್ಟು ಅಪಸ್ವರಗಳು ಕೇಳಿಬಂತು ಸಾಕಷ್ಟು ಸಚಿವರುಗಳೇ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮುಂದೂಡಬೇಕು ಅಂತ ಹೇಳಿ ಸಭೆಯಲ್ಲಿ ಒಂದಷ್ಟು ಕೋಲಾಹಲವೇ ಉಂಟಾಯಿತು ಇದೆಲ್ಲದರ ನಡುವೆ ನಿನ್ನೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಆದರೆ ಸರಿಯಾಗಿ ಆಗಿಲ್ಲ ಕಾರಣ ತಾಂತ್ರಿಕ ದೋಷ ಸರ್ವರ್ ಸಮಸ್ಯೆಯಿಂದ ಜಾತಿ ಗಣತಿ ಆರಂಭ ಆಗಿದ್ರೂ ಕೂಡ ಕೆಲವೊಂದು ಕಡೆ ಅದು ಇನ್ನೂ ಕೂಡ ನಡೆದಿಲ್ಲ ನೋಡಿ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿ ಬೆಂಗಳೂರಲ್ಲಿ ಇನ್ನೂ ಕೂಡ ಒಂದೆರಡು ದಿನ ಬೇಕಾಗುತ್ತೆ ಒಂದಷ್ಟು ಸಮಸ್ಯೆಗಳಿರೋದ್ರಿಂದ ಅದೆಲ್ಲ ಬಗೆಹರಿದ ಮೇಲೆ ಬೆಂಗಳೂರಲ್ಲಿ ಶುರುವಾಗುತ್ತೆ ಅದನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ನಿನ್ನೆ ಆರಂಭ ಆಗಿದೆ ಆದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅದು ಕೂಡ ಆಗಿಲ್ಲ ಯಾಕಂದರೆ ಸರ್ವರ್ ಸಮಸ್ಯೆ ಕಿಟ್ಗಳ ಕೊರತೆ ಮೊದಲ ದಿನ ಸಮಸ್ಯೆಗಳ ಸರಮಾಲೆಯಲ್ಲೇ ಜಾತಿ ಗಣತಿ ಮುಂದುವರಿಯಿತು ತೀವ್ರ ವಿವಾದ ನಾನು ಆರಂಭದಲ್ಲೇ ನಿಮಗೆ ಹೇಳಿದೆ ತೀವ್ರ ವಿರೋಧ ತೀವ್ರ ಗೊಂದಲದ ನಡುವೆ ರಾಜ್ಯ ಸರ್ಕಾರ ಬಹುನಿರೀಕ್ಷಿತ ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೋಮವಾರ ಆರಂಭ ಆಗಿದೆ ಮನೆ ಮನೆಗೆ ತೆರಳಿ ದತ್ತಾಂಶವನ್ನು ಸಂಗ್ರಹ ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ಮನೆಗಳಿಗೆ ಕೆಲವೊಂದಿಷ್ಟು ಊರುಗಳಿಗೆ ಹೋಗೋದಕ್ಕಾಗಿಲ್ಲ ಕಾರಣ ಸರ್ವರ್ ಸಮಸ್ಯೆ ಅದರ ಜೊತೆಗೆ ಕಿಟ್ಗಳ ಕೊರತೆ ಇರೋದ್ರಿಂದ ಸರಮಾಲೆಗಳ ಸಮಸ್ಯೆ ನೋಡಿ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡುತ್ತೆ ಸರ್ಕಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಬೆಂಗಳೂರಲ್ಲಿಲ್ಲ ಆದರೆ ನಿನ್ನೆ ರಾಜ್ಯದ ಹಲವು ಕಡೆ ಆರಂಭ ಆಗಿದೆ ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ತರಬೇತಿ ಮತ್ತು ಅಗತ್ಯ ಸಿದ್ಧತೆಗಳಿಂದಾಗಿ 1 ಮತ್ತು 2 ದಿನ ವಿಳಂಬ ಆಗಿ ಮೋಸ್ಟ್ಲಿ ನಾಳೆಯಿಂದ ಬೆಂಗಳೂರಲ್ಲಿ ಜಾತಿ ಗಣತಿ ಶುರು ಆಗುತ್ತೆ ಅದರ ಜೊತೆಗೆ ಒಂದಷ್ಟು ದತ್ತಾಂಶಗಳನ್ನು ಕೂಡ ಸಂಗ್ರಹ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ಕಿಟ್ ಸಿಕ್ಕಿಲ್ಲ ಹಲವು ಕಡೆ ಒಂದು ಕಡೆ ಸರ್ವರ್ ಸಮಸ್ಯೆ ತಾಂತ್ರಿಕ ದೋಷ ಒಂದು ಕಡೆ ಕಿಟ್ನ ಸಮಸ್ಯೆ BO ಕಚೇರಿ ಬಳಿ ಬಂದರೂ ಕೂಡ ಸರಿಯಾದಂತಹ ಸಮಯಕ್ಕೆ ಕಿಟ್ ಸಿಕ್ಕಿಲ್ಲ ಅದರ ಜೊತೆಗೆ ಸರಿಯಾದ ತರಬೇತಿ ಕೂಡ ನಮಗೆ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಜನ ಶಿಕ್ಷಕರು ಕೂಡ ಇಲ್ಲಿ ಆರೋಪವನ್ನು ಮಾಡ್ತಾರೆ ಮೊಬೈಲ್ ಆ್ಯಪ್ಗಳಿರುತ್ತೆ ಮುಂಚೆ ಎಲ್ಲ ಬರ್ಕೊಂಡು ಹೋಗ್ತಾ ಇದ್ರು ಅಂದರೆ ಹಿಂದೆ ಒಂದು 10-15 ವರ್ಷದ ಹಿಂದೆ ಹೇಳಿದ್ರೆ ಮನೆಗೆ ಬಂದು ಬರ್ಕೊಂಡು ನೋಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಬಟ್ ಈಗೆಲ್ಲ ಆನ್ಲೈನ್ ಯುಗ ಎಲ್ಲವೂ ಕೂಡ ಅಪ್ಗ್ರೇಡ್ ಆಗಿದೆ ಸೊ ಅದರದ್ದೇ ಆದಂಥ ಆ್ಯಪ್ಗಳಿರುತ್ತೆ ಟ್ಯಾಬ್ಗಳಿರುತ್ತೆ ಮೊಬೈಲ್ಗಳಿರುತ್ತೆ ಲ್ಯಾಪ್ಟಾಪ್ಗಳಿರುತ್ತೆ ಅದರ ಮುಖಾಂತರ ದತ್ತಾಂಶವನ್ನು ಸಂಬಂಧಪಟ್ಟಂಥವರು ಸಂಗ್ರಹ ಮಾಡ್ತಾರೆ ಆದರೆ ಇಲ್ಲಿ ಶಿಕ್ಷಕರಿಗೆ ಮಾಹಿತಿ ಕೊರತೆ ಇದೆ ಶಿಕ್ಷಕರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಆಗಿಲ್ಲ ಅದರ ಜೊತೆಗೆ ಒಂದು ಆ್ಯಪ್ ಇರುತ್ತೆ ಆ ಆ್ಯಪು ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಎಲ್ಲಿ ಹೋಗಿ ಸರ್ವೆ ಮಾಡಬೇಕು ಅಂತಲೂ ಕೂಡ ನಮಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿ ಒಂದಷ್ಟು ಜನ ಶಿಕ್ಷಕರು ಇಲ್ಲಿ ಆರೋಪವನ್ನು ಮಾಡಿರೋದು ಅದರ ಜೊತೆಗೆ ತಾಂತ್ರಿಕ ಸಮಸ್ಯೆ ನಿನ್ನೆ ಡಿ ಸುಧಾಕರ್ ಅವರು ಚಾಲನೆ ಕೊಡ್ತಾರೆ ಆದರೆ ತಾಂತ್ರಿಕ ಸಮಸ್ಯೆ ಉಂಟಾಗುತ್ತೆ ಅಲ್ಲೂ ಕೂಡ ಚಿತ್ರದುರ್ಗದ ಕೆಲವೊಂದಿಷ್ಟು ಭಾಗಗಳಲ್ಲಿ ವಿಳಂಬ ಆಗುತ್ತೆ ಸೊ ನೋಡೋಣ ಸುಮಾರು 420 ಕೋಟಿ ರೂಪಾಯಿ ವೆಚ್ಚದ ಸಮೀಕ್ಷೆ ವೈಜ್ಞಾನಿಕವಾಗಿ ಮಾಡಲಾಗ್ತಾ ಇದೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಟ್ಟದಲ್ಲಿ ತಲುಪುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಆರಂಭದಲ್ಲೇ ವಿಘ್ನಗಳು ಎದುರಾಗಿರೋದ್ರಿಂದ ನಿರೀಕ್ಷೆ ಮಟ್ಟದಲ್ಲಿ ಮಾಡ್ತಾರ ಸಮೀಕ್ಷೆಯನ್ನು ಇವತ್ತಿನಿಂದ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ